ಆತ್ಮೀಯ ಎಲ್ಲ ನೌಕರ ಬಂಧುಗಳೇ, 2025-26ನೇ ಸಾಲಿನ ಒಂದು ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಈ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಏನು 9 ಮತ್ತು 10ನೇ ತಾರೀಕು ವಿಜಯನಗರ ಜಿಲ್ಲಾ ಕೇಂದ್ರದ ಒಂದು ಹೊಸಪೇಟೆಯಲ್ಲಿ ನಡೀತಿದೆ. ಈ ಒಂದು ಜಿಲ್ಲಾ ಮಟ್ಟದ ಒಂದು ಯೋಗಾಸನ ಸ್ಪರ್ಧೆಯಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಏರ್ಪಡುತ್ತವೆ. ಅದರಲ್ಲಿ ಯೋಗಾಸನ ಸ್ಪರ್ಧೆಯಲ್ಲಿ ಕೊಟ್ಟಂತಹ ಒಂದು ಪಠ್ಯಕ್ರಮ ಏನಿದೆ ಅದಕ್ಕನುಗುಣವಾಗಿ ಇವತ್ತು ನಾನು ಒಂದು ವಿಡಿಯೋವನ್ನು ಮಾಡಿ ಮಾಹಿತಿಯನ್ನು ಮುಟ್ಟಿಸ್ತಾ ಇದ್ದೇನೆ ನಮ್ಮೆಲ್ಲ ನೌಕರ ಬಂಧುಗಳಿಗೆ ಸರಳವಾಗಲಿ ಅಂಥೇಳಿ ಸಚಿತ್ರ ಸಮೇತ. ಆತ್ಮೀಯರೇ, ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ ಈ ಕಳೆದ ವರ್ಷದ ಯೋಗದ ಒಂದು ಸ್ಪರ್ಧೆ ಹೇಗೆ ನಡೀತಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ರಾಜ್ಯ ಮಟ್ಟದ ಕೂಡ ನೋಡಿದ್ದೇವೆ. ಇಲ್ಲಿ 3 ವಿಭಾಗದಲ್ಲಿ ನಾವೇನೀಗ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಒಂದು ಸಾಂಪ್ರದಾಯಿಕ ಯೋಗಾಸನ ಚಾಂಪಿಯನ್ಶಿಪ್ಪು, ಅದರಲ್ಲಿ ಕಡ್ಡಾಯ ಮತ್ತು ಆಪ್ಷನಲ್ ಆಸನಗಳು ಅಂಥೇಳಿ ಬರ್ತದೆ. ಅದರಲ್ಲಿ ಕಡ್ಡಾಯ ಆಸನದಲ್ಲಿ ಇಲ್ಲಿ ಆಸನಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಕಲಾತ್ಮಕ ವೈಯಕ್ತಿಕ ಯೋಗಾಸನ ಸ್ಪರ್ಧೆ ಮತ್ತು ಕಲಾತ್ಮಕ ಜೋಡಿ ಯೋಗಾಸನ ಸ್ಪರ್ಧೆ ಅಂತಕ್ಕಂತಹ 3 ವಿಭಾಗದಲ್ಲಿ ಏನು ಸ್ಪರ್ಧೆ ನಡೀತಿದೆ ಅದರಲ್ಲಿ ನಾವು ಹೇಗೆ ಭಾಗವಹಿಸಬೇಕು, ಹೇಗೆ ಸಿದ್ಧತೆ ಮಾಡ್ಕೊಳ್ಬೇಕು ಮತ್ತು ಯಾವ್ಯಾವ ಒಂದು ಮಾಹಿತಿಯನ್ನು ನಾವುಗಳು ಅಲ್ಲಿ ಸೂಚನೆಗಳನ್ನು ಅನುಸರಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಈ ಮೂಲಕ ನಾನು ನಿಮಗೆ ತಿಳಿಯಪಡಿಸ್ತಾ ಇದ್ದೇನೆ. ಮೊದಲನೇದಾಗಿ ಈ ಒಂದು ಸಾಂಪ್ರದಾಯಿಕ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಈ ಕೆಳಗೆ ಕೊಟ್ಟಂಥ 12 ಆಸನಗಳು ಕಡ್ಡಾಯ ಆಸನ ಆಗಿರ್ತವೆ. ಅದರಲ್ಲಿ ಪಶ್ಚಿಮೋತ್ತಾಸನ ಇದೆ, ಚಕ್ರಾಸನ, ವೃಕ್ಷಾಸನ, ಅರ್ಧ ಮಂದ್ರಾಸನ, ಬಕಾಸನ, ತ್ರಿಕೋಣಾಸನ, ಹಾಗೆಯೇ ಉಷ್ಟ್ರಾಸನ, ಭುಜಪೀಡಾಸನ, ಸರ್ವಂಗಾಸನ, ಹಲಾಸನ, ವೀರಭದ್ರಾಸನ ಮತ್ತು ಧನುರಾಸನ. ಈ 12 ಆಸನಗಳನ್ನು ನಾವುಗಳು ನೋಡಿ ಅದು ಚಿತ್ರ ಸಮೇತ ನಾನು ಆಮೇಲೆ ವಿವರಣೆ ಕೊಡ್ತೇನೆ, ಕೆಳಗಡೆ ಇದೆ. ಈ 12 ಆಸನಗಳನ್ನು ನಾವು ಅವಲೋಕಿಸಿ ನಮಗೆ ಕ್ಲಿಷ್ಟವಾಗಿರ್ತಕ್ಕಂಥ ಆಸನಗಳನ್ನು ಬಿಟ್ಟು ಸರಳವಾಗಿರ್ತಕ್ಕಂಥ ಆಸನಗಳನ್ನು ಚೆನ್ನಾಗಿ ಅಭ್ಯಾಸಿಸಿ ಅವುಗಳ ಅಂತಿಮ ಸ್ಥಿತಿಯಲ್ಲಿ ನಾವು ಆಸನಗಳನ್ನು ಏನಲ್ಲಿ ಪ್ರದರ್ಶನ ಮಾಡ್ತೇವೆ ಸ್ಪರ್ಧೆಯಲ್ಲಿ, ಆ ಆಸನದ ಅಂತಿಮ ಸ್ಥಿತಿ ಪೊಸಿಷನ್ ಏನಿದೆ ಅದಕ್ಕೆ ತಲುಪುವಂತೆ ನಾವು ಪೂರ್ವಭಾವಿಯಾಗಿ ಸಿದ್ಧತೆ ಮಾಡಿಕೊಂಡು ಅದನ್ನು ಕಲಿತು ಅವತ್ತು ಸ್ಪರ್ಧೆಯಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ ಈ ಮೇಲಿನ ಪಟ್ಟಿಯಿಂದ ಯಾವುದೇ 5 ಆಸನಗಳನ್ನು ಆಯ್ಕೆ ಮಾಡಿಕೊಂಡು ಈ 12ರಲ್ಲಿ ನೀವು 5 ಆಯ್ಕೆ ಮಾಡಿಕೊಂಡು 5 ಅಲ್ಲಿ ಕಡ್ಡಾಯವಾಗಿ ಪ್ರದರ್ಶನ ಮಾಡಬೇಕು. ಇನ್ನು ಈ ಪಟ್ಟಿಯಲ್ಲಿ ಇಲ್ಲದ 2 ಐಚ್ಛಿಕ ಆಸನಗಳನ್ನು ಅಲ್ಲಿ ನಾವು ಪ್ರದರ್ಶಿಸಬೇಕು. ಹಂಗಂದರೆ ಒಟ್ಟಾರೆಯಾಗಿ 5 ಕಡ್ಡಾಯ ಆಸನ, 2 ಐಚ್ಛಿಕ ಆಸನ, ಒಟ್ಟು 7 ಆಸನಗಳನ್ನು ನಾವು ಪ್ರದರ್ಶನ ಮಾಡಿದರೆ ಆ ಒಂದು ಸ್ಪರ್ಧೆಯಲ್ಲಿ ಚೆನ್ನಾಗಿ ನಾವು ಆಸನ ಬೆಂಡಿಂಗ್ ಮಾಡಿ ತೋರಿಸಿದರೆ ನಾವು ಆ ಒಂದು ಸ್ಪರ್ಧೆಯಲ್ಲಿ ಜಿಲ್ಲಾ ಹಂತದ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಜ್ಯ ಹಂತದ ಸ್ಪರ್ಧೆಗೆ ಆಯ್ಕೆ ಆಗ್ತೇವೆ. ಪ್ರಥಮ ದ್ವಿತೀಯ ಒಂದು ಬಹುಮಾನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಅಲ್ಲಿ ಪ್ರಥಮ ಬಂದಂಥ ಒಬ್ಬ ಕ್ರೀಡಾಪಟುಗಳು ರಾಜ್ಯ ಮಟ್ಟಕ್ಕೆ ಹೋಗಿ ಅಲ್ಲಿ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸ್ತಕ್ಕಂಥದ್ದನ್ನು ನೋಡಿದ್ದೇವೆ. ಈ ಒಂದು ಟ್ರೆಡಿಷ್ನಲ್ ಸಾಂಪ್ರದಾಯಿಕ ಯೋಗ ಅನ್ನುವಂಥದ್ದು ಪುರುಷ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಸ್ಪರ್ಧೆಯನ್ನು ನಡೆಸಲಾಗ್ತದೆ. ಪ್ರತಿ ಭಂಗಿಯಲ್ಲಿ ಉಳಿಯುವ ಸಮಯದ ಒಂದು ಅವಧಿ ಏನಿದೆ ಟೈಮಿಂಗು ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರೂ ನೋಡಿ. ಇಲ್ಲಿ ಕಡ್ಡಾಯ ಆಸನ ಆದರೆ 50 ವರ್ಷಕ್ಕಿಂತ ಕೆಳಗಿನವರು ಅಂದರೆ ಬಿಲೋ 45 ಏಜ್ನಲ್ಲಿರ್ತಕ್ಕಂಥವ್ರು 30 ಸೆಕೆಂಡ್ಗಳಲ್ಲಿ ಅವರು ಆಸನದ ಭಂಗಿಗಳನ್ನು ತಲುಪಬೇಕು. ಮತ್ತು 45 ವರ್ಷಗಳಾಗಿರ್ತಕ್ಕಂಥವ್ರು ಐಚ್ಛಿಕ ಆಸನ ಮಾಡುವಾಗ 20 ಸೆಕೆಂಡು ಹೋಲ್ಡಿಂಗ್ನಲ್ಲಿ ಇರಲೇಬೇಕು. ಹಾಗೆಯೇ 45 ವರ್ಷಕ್ಕಿಂತ ಮೇಲ್ಪಟ್ಟವರು 20 ಸೆಕೆಂಡು ಕಡ್ಡಾಯ ಆಸನಗಳನ್ನು ಮಾಡಬೇಕು. ಇನ್ನು 10 ಸೆಕೆಂಡು ಅವರು 10 ಸೆಕೆಂಡು ಈ ಒಂದು ಐಚ್ಛಿಕ ಆಸನಗಳನ್ನು ಮಾಡುವಾಗ 10 ಸೆಕೆಂಡು ಕಡ್ಡಾಯವಾಗಿ ಆ ಒಂದು ಪೊಸಿಷನಲ್ಲಿ ಇರಬೇಕಾಗ್ತದೆ. ಈ ಒಂದು ಮಾಹಿತಿಯೊಂದಿಗೆ ಮತ್ತೆ ನಾವು ಸಾಂಪ್ರದಾಯಿಕ ಯೋಗಾಸನ ಸ್ಪರ್ಧೆಯಲ್ಲಿ ಇಷ್ಟು ಮಾಹಿತಿ ಗೊತ್ತಾಯಿತು. ಹಾಗೆಯೇ ಈ ಒಂದು ಕಲಾತ್ಮಕ ವೈಯಕ್ತಿಕ ಯೋಗಾಸನ ಸ್ಪರ್ಧೆ ಇಲ್ಲೇನೋ ನಾವು ಆರ್ಟಿಸ್ಟಿಕ್ ಕಲಾತ್ಮಕ ಯೋಗ ಅಂತ ಏನು ಕರಿತೀವಿ, ಇಲ್ಲಿ ಒಂದು ಸಂಗೀತವನ್ನು ಬಳಸ್ಕೊಂಡು ಆ ಒಂದು ಮ್ಯೂಸಿಕಲ್ ಯೋಗಕ್ಕೆ ತಕ್ಕಂತೆ ನಾವು ನೃತ್ಯ ಮಾಡ್ತಾ ಬಾಡಿಯನ್ನು ಬೆಂಡ್ ಮಾಡ್ತಾ ಫಾರ್ವರ್ಡ್ ಬೆಂಡಿಂಗು, ಬ್ಯಾಕ್ವರ್ಡ್ ಬೆಂಡಿಂಗು, ಸೈಡ್ ಟ್ವಿಸ್ಟಿಂಗು ಎಲ್ಲದೂ ಕೂಡ ಅನುಕೂಲ ಆಗುವಂಥ ರೀತಿಯಲ್ಲಿ ಪ್ರತಿಯೊಂದರಲ್ಲಿ 2 ಆಸನಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್, ಸೈಡ್ ಟ್ವಿಸ್ಟಿಂಗ್ ಆ್ಯಂಡ್ ಸುಫೈನ್ ಆ್ಯಂಡ್ ಪ್ರೋನ್, ಈಗೇನೋ ಮುಂಭಾಗುವಿಕೆ, ಹಿಂಭಾಗುವಿಕೆ, ಪಕ್ಕಕ್ಕೆ ಬಾಗುವಿಕೆ, ಈ ರೀತಿ ಚಲನವಲನಗಳೊಂದಿಗೆ ನಾವೇನು ಮಾಡ್ತಾ ಹೋಗಬೇಕು 8 ಆಸನಗಳನ್ನು ಅಲ್ಲಿ ಕಡ್ಡಾಯವಾಗಿ ಮಾಡಲೇಬೇಕಾಗ್ತದೆ. ಅದು ಸಂಗೀತದೊಂದಿಗೆ ಆಸನಗಳನ್ನು ಕಲಾತ್ಮಕ ನೃತ್ಯದೊಂದಿಗೆ ಪ್ರದರ್ಶಿಸಬೇಕು. ಸಂಗೀತವನ್ನು ಕ್ರೀಡಾಪಟುಗಳೇ ತರಬೇಕು. ಸಂಗೀತವು ಯಾವುದೇ ಒಂದು ಅಶ್ಲೀಲ ಪದಗಳಿಂದ ಕೂಡಿರಬಾರ್ದು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಆಸನಗಳ ಕೊನೆಯ ಹಂತದಲ್ಲಿ 5 ರಿಂದ 8 ಸೆಕೆಂಡ್ಗಳವರೆಗೆ
ಇರಬೇಕು. ನಾವು ಕಂಪ್ಲೀಟಾಗಿ 2.5 ನಿಮಿಷದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ರೆ 5 ಸೆಕೆಂಡ್ನಲ್ಲಿನ ಎಂಡ್ ಮಾಡಿ ಕರೆಕ್ಟ್ 2.5 ನಿಮಿಷಕ್ಕೆ ನಾವು ಎಂಡ್ ಮಾಡಿ ನಿಂತ್ಕೊಂಡಿರಬೇಕು. ಹೆಚ್ಚು ಮಾಡ್ತಾ ಹೋದಂತೆಲ್ಲ ಅಂಕಗಳ ಕಡಿತ ಆಗ್ತದೆ ಅಲ್ಲಿ. ಇನ್ನು ಕ್ರೀಡಾಪಟುಗಳು 140 ಸೆಕೆಂಡ್ಗಳಿಂದ 150 ಸೆಕೆಂಡ್ಗಳ ಒಳಗೆ ಮುಗಿಸ್ಬೇಕು ಅಂತಕ್ಕಂಥ ಸೂಚನೆಯನ್ನು ಈ ಒಂದು ವಿಭಾಗದಲ್ಲಿ ಕೊಡ್ತಾ ಇದ್ದಾರೆ. ಹಾಗೆಯೇ ಮೂರನೇದು ಕಲಾತ್ಮಕ ಜೋಡಿ ಯೋಗ ಸ್ಪರ್ಧೆಯಲ್ಲಿ ಇಬ್ಬರು ಕ್ರೀಡಾಪಟುಗಳು ತಂಡವು ಸಂಗೀತದೊಂದಿಗೆ ಪ್ರದರ್ಶಿಸಬೇಕು. ಅಲ್ಲಿ ಇಬ್ಬರು ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ ಈ ಒಂದು ಕಲಾತ್ಮಕ ಜೋಡಿಯಲ್ಲಿ. ಅಲ್ಲಿ ಕಲಾತ್ಮಕ ವೈಯಕ್ತಿಕ ಅಂದರೆ ಒಬ್ಬರು ಭಾಗವಹಿಸ್ತಾರೆ, ಇಲ್ಲಿ ಇಬ್ಬರು ಭಾಗವಹಿಸ್ತಾರೆ. 2 ಪಿರಮಿಡ್, 2 ಇಬ್ಬರಾಗಿ ತಾಗಿಸಿ ಉಳಿದ 4 ಆಸನಗಳನ್ನು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಒಟ್ಟು 8 ಆಸನಗಳನ್ನು ಪ್ರದರ್ಶಿಸಬೇಕು. ನೃತ್ಯ ಚಲನೆಯೊಂದಿಗೆ 8 ಆಸನಗಳನ್ನು ಅಲ್ಲಿ ಮಾಡಿ ತೋರಿಸಬೇಕು. ಸಂಗೀತದೊಂದಿಗೆ ಆಸನಗಳ ಕಲಾತ್ಮಕ ನೃತ್ಯದೊಂದಿಗೆ ಪ್ರದರ್ಶಿಸಬೇಕು. ಸಂಗೀತವನ್ನು ಕ್ರೀಡಾಪಟುಗಳೇ ತರಬೇಕು. ಮತ್ತು ಸಂಗೀತವು ಯಾವುದೇ ರೀತಿಯಾದಂತಹ ಪದ ಬಳಕೆಯಿಂದ ಇರಬಾರ್ದು. ಆಸನಗಳ ಕೊನೆಯ ಹಂತದಲ್ಲಿ 5ರಿಂದ 8 ಸೆಕೆಂಡ್ಗಳವರೆಗೆ ಇರಬೇಕು. ಕ್ರೀಡಾಪಟುವು 140 ಸೆಕೆಂಡ್ಗಳಿಂದ 150 ಸೆಕೆಂಡ್ಗಳ ಒಳಗೆ ಅಲ್ಲಿ ಪ್ರದರ್ಶನವನ್ನು ಮಾಡಬೇಕು. ಈ ರೀತಿ ಕಲಾತ್ಮಕ ಜೋಡಿ ಯೋಗಾಸನದಲ್ಲಿ ನಾವು ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂತಹ ಕ್ರೀಡಾಪಟುಗಳು ಇಲ್ಲಿ ಒಂದು ಗಮನಿಸಬೇಕು. ಈ ಕಲಾತ್ಮಕ ಜೋಡಿ ಆಸನ ಮಾಡುವಾಗ 2 ಪಿರಮಿಡ್, 2 ಇಬ್ಬರು ತಾಗಿಸಿ ಉಳಿದ 4 ಆಸನಗಳನ್ನು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಒಟ್ಟು 8 ಆಸನಗಳನ್ನು ಪ್ರದರ್ಶಿಸಬೇಕು. ಇಲ್ಲಿ ಕಲಾತ್ಮಕ ಜೋಡಿಯಲ್ಲಿ ಭಾಗವಹಿಸ್ತಕ್ಕಂಥವರು ಪಿರಮಿಡ್ ರೀತಿಯಲ್ಲಿ ಮುಂಬಾಗ್ತಕ್ಕಂಥ ಹಿಂಬಾಗ್ತಕ್ಕಂತಹ ಆಸನಗಳನ್ನು ಮಾಡುವಾಗ ಇಬ್ಬರೂ ಕೂಡ ಆ ಒಂದು ಹಂತವನ್ನು ತಲುಪಿದಾಗ ತಮಗಿಷ್ಟ ಬಂದಂಥ ಆಸನಗಳನ್ನು ಒಟ್ಟೊಟ್ಟಾಗಿಯೇ ಅಭ್ಯಾಸ ಮಾಡ್ತಾ ಹೋಗೋದ್ರಿಂದ ಈ ಕಲಾತ್ಮಕ ಜೋಡಿಯಲ್ಲಿ ಒಂದೇ ರೀತಿಯಾದಂತಹ ಒಂದು ಭಂಗಿಯನ್ನು ತಲುಪಿ ಅವರು ಆ ಒಂದು ಭಂಗಿಯಲ್ಲಿ ಹೋದಾಗ ಮಾತ್ರ ಅವರು ಅದಕ್ಕೆ ಕೌಂಟ್ ಆಗ್ತಾರೆ. ಇಲ್ಲಿ ಕೂಡ 8 ಆಸನ ಏನಿದೆ ಆ ಆಸನಗಳನ್ನು ಅವರು ಕಡ್ಡಾಯವಾಗಿ ಮಾಡಬೇಕು ಅಂತಕ್ಕಂಥ ಸೂಚನೆನ ಇಲ್ಲಿ ಕೊಡ್ತಾ ಇದೆ. ಇನ್ನು ನಾವು ಈ ಸಾಂಪ್ರದಾಯಿಕ ಆಸನದ ಒಂದು ಚಿತ್ರಣಕ್ಕೆ ಬರೋದಾದರೆ ನೋಡಿ, ಇಲ್ಲಿ ಗಮನಿಸಿ. ಇನ್ನು ಲಯಬದ್ಧ ಜೋಡಿ ಯೋಗಾಸನ, ಅದಕ್ಕಿಲ್ಲಿ ಮಾಹಿತಿಯನ್ನು ಒದಗಿಸಿದ್ದಾರೆ. ಇಬ್ಬರು ಕ್ರೀಡಾಪಟುಗಳ ತಂಡವು ಸಂಗೀತದೊಂದಿಗೆ ಪ್ರದರ್ಶಿಸಬೇಕು. ಯಾವುದೇ ಸಂದರ್ಭದಲ್ಲಿ ಕ್ರೀಡಾಪಟುಗಳು ದೇಹವನ್ನು ತಾಗಿಸಬಾರದು. ತಮಗೆ ಇಷ್ಟ ಬಂದ ರೀತಿಯಲ್ಲಿ ಒಟ್ಟು 8 ಆಸನಗಳನ್ನು ಪ್ರದರ್ಶಿಸಬೇಕು. ಒಬ್ಬ ಕ್ರೀಡಾಪಟು ಮಾಡಿದ ರೀತಿಯೇ ಕೈ ಮತ್ತು ಕಾಲು ಒಂದೇ ರೀತಿಯ ನೃತ್ಯ ಚಲನೆಗಳೊಂದಿಗೆ 8 ಆಸನಗಳನ್ನು ಮಾಡಬೇಕು. ಸಂಗೀತದೊಂದಿಗೆ ಆಸನಗಳನ್ನು ಕಲಾತ್ಮಕ ನೃತ್ಯದೊಂದಿಗೆ ಪ್ರದರ್ಶಿಸಬೇಕು. ಸಂಗೀತವನ್ನು ಕ್ರೀಡಾಪಟುಗಳೇ ತರಬೇಕು. ಸಂಗೀತವು ಯಾವುದೇ ಒಂದು ಅಶ್ಲೀಲ ಪದಗಳಿಂದ ಕೂಡಿರಬಾರ್ದು ಅಂತಕ್ಕಂಥ ಸೂಚನೆ. ಜೊತೆಗೆ ಆಸನಗಳ ಕೊನೆಯ ಹಂತ 5ರಿಂದ 10 ಸೆಕೆಂಡ್ಗಳವರೆಗೆ ಇರಬೇಕು. ಕ್ರೀಡಾಪಟು 140 ಸೆಕೆಂಡ್ರಿಂದ 150 ಸೆಕೆಂಡ್ಗಳ ಒಳಗೆ ಮುಗಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಡಲಾಗಿದೆ. ಈ ಲಯಬದ್ಧ ಜೋಡಿ ಮತ್ತು ಕಲಾತ್ಮಕ ಜೋಡಿಗೆ ವ್ಯತ್ಯಾಸ ಏನಂತ ಹೇಳಿದರೆ, ಆ ಕಲಾತ್ಮಕ ಜೋಡಿನಲ್ಲಿ ಇಬ್ಬರು ಒಂದಾಗಿ ಮಾಡ್ತಾರೆ. ಈ ಲಯಬದ್ಧ ಜೋಡಿನಲ್ಲಿ ತಾವುಗಳು ಆಸನಗಳನ್ನು ಮಾಡುವಾಗ ಇಬ್ಬರು ಒಟ್ಟಿಗೆ ಈ ಗುಂಪಿನಲ್ಲಿದ್ದಾಗ ಅವ್ರಿಗೆ ಇಷ್ಟವಾದಂತಹ ಅಪೋಸಿಟ್ ಆಸನವನ್ನು ಕೂಡ ಮಾಡಿ ಪ್ರದರ್ಶಿಸಬೇಕು. ಅದರ ಸಮಯವನ್ನು ಕಾಪಾಡಿಕೊಳ್ಬೇಕು. 8 ರೀತಿಯಾದಂತಹ ಆಸನಗಳನ್ನು ಕಡ್ಡಾಯವಾಗಿ ಮಾಡಿ ತೋರಿಸ್ಬೇಕು ಅಂತಕ್ಕಂತಹ ಸೂಚನೆ ಇದೆ. ಇನ್ನು ನಾವು ಮೊದಲ ನೋಡಿದ್ವಿ ಆ ರೀತಿ ಇರ್ತಕ್ಕಂಥ 12 ರೀತಿಯಾದಂಥ ಸಾಂಪ್ರದಾಯಿಕ ಯೋಗದಲ್ಲಿ ಬರ್ತಕ್ಕಂಥ 12 ರೀತಿಯಾದಂತಹ ಒಂದು ಆಸನಗಳ ಭಂಗಿ ಹೇಗೆ ಇರ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಚಿತ್ರ ಸಹಿತ ಕೊಟ್ಟಿದ್ದಾರೆ. ಆ ಪಟ್ಟಿಯಲ್ಲಿರ್ತಕ್ಕಂಥ 12 ಆಸನಗಳ ಚಿತ್ರಣ ಹೀಗಿದೆ. ಹಲಾಸನ, ಈ ಒಂದು ನೇಗಿಲ ಯೋಗಿಯ ಒಂದು ಚಿತ್ರಣವನ್ನು ಹೋಲ್ತಕ್ಕಂಥ ಹಲಾಸನ. ಹಿಂದೆ ಕೈ ಲಾಕ್ ಮಾಡಬೇಕು, ಕಾಲನ್ನು ನೇರವಾಗಿ ಚಾಚಬೇಕು. ಇನ್ನು ವೃಕ್ಷಾಸನ, ಒಂದು ಮರದ ಭಂಗಿ, ವೃಕ್ಷ ನೇರವಾಗಿ ನಿಂತ್ಕೊಳ್ತಕ್ಕಂತಹ ಸ್ಥಿತಿ. ಹಾಗೆಯೇ ಉಷ್ಟ್ರಾಸನ, ಇಲ್ಲಿ ಕೆಳಭಾಗದಲ್ಲಿರ್ತಕ್ಕಂಥ ತ್ರಿಕೋಣಾಸನ, ಅರ್ಧ ಮಚ್ಚೇಂದ್ರಾಸನ, ಭುಜಪೀಡಾಸನ, ವೀರಭದ್ರಾಸನ, ಹಾಗೆಯೇ ಚಕ್ರಾಸನ, ಪಶ್ಚಿಮೋತ್ತನಾಸನ, ಸರ್ವಾಂಗಾಸನ. ಈ ರೀತಿ ಕೊಟ್ಟಂತಹ 12 ಆಸನಗಳಲ್ಲಿ 5 ಕಡ್ಡಾಯವಾಗಿ ಇದರಲ್ಲಿ ಆಯ್ಕೆ ಮಾಡ್ಕೊಂಡು ಮಾಡಬೇಕು. ಇನ್ನು 2 ನೀವು ಯಾವ ಆಸನಗಳಲ್ಲಿ ಪರಿಣಿತಿ ಹೊಂದಿರ್ತೀರಿ ಆ 2 ಆಸನಗಳನ್ನು ನೀವುಗಳು ಪ್ರದರ್ಶಿಸಬೇಕು ಅಂತಕ್ಕಂತಹ ಮಾಹಿತಿಯನ್ನು ಇಲ್ಲಿ ಜಿಲ್ಲಾ ಹಂತದಲ್ಲಿ ಕೊಡಲಾಗಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಆಸನಗಳನ್ನು ಅಭ್ಯಾಸ ಮಾಡಿ ಇದೇ ಫೆಬ್ರವರಿ 9 ಮತ್ತು 10 ಸೋಮವಾರ ಮತ್ತು ಮಂಗಳವಾರ ನಡೀತಕ್ಕಂತಹ ಸರ್ಕಾರಿ ನೌಕರರ ಕ್ರೀಡಾಕೂಟದ ಒಂದು ಅನೇಕ ಗುಂಪು ಆಟಗಳು
ಹಾಗೂ ವೈಯಕ್ತಿಕ ಆಟಗಳು ಏನು ನಡೀತವೆ ಅವತ್ತು ಯೋಗ ಕೂಡ ಒಂದು ಸ್ಪರ್ಧೆಯಾಗಿ ಆಯೋಜನೆ ಮಾಡಲಾಗಿದೆ. ತಾವೆಲ್ಲರೂ ಕೂಡ ಬನ್ನಿ. ಇನ್ನು ಕ್ರೀಡಾಪಟುಗಳಿಗೆ ಇದರಲ್ಲಿ ಭಾಗವಹಿಸ್ತಕ್ಕಂಥವ್ರಿಗೆ ಒಂದು ಸೂಚನೆ ಏನಂತ ಹೇಳಿದರೆ, ಕ್ರೀಡಾಪಟುವಿನ ಜನ್ಮ ದಿನಾಂಕವನ್ನು ಡಿಸೆಂಬರ್ 31, 2025ಕ್ಕೆ ನಿಗದಿಗೊಳಿಸಲಾಗಿದೆ. 31 ಡಿಸೆಂಬರ್ 2025ಗೆ ಅಲ್ಲಿ ನಿಗದಿಗೊಳಿಸಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಏಜ್ ಗ್ರೂಪನ್ನು. ಅಂದರೆ ಬಿಲೋ 40 ಎಬೋ 40 ಅಂತಕ್ಕಂಥದ್ದು ಏನು 2 ಗುಂಪಿದೆ. ಇನ್ನು ಜನ್ಮ ದಿನಾಂಕದ ಪ್ರಮಾಣಪತ್ರದ ನಕಲು ಪ್ರತಿಯನ್ನು ಸಲ್ಲಿಸ್ತಕ್ಕದ್ದು, ಇನ್ನು ವೈದ್ಯಕೀಯ ಪ್ರಮಾಣಪತ್ರವನ್ನು ಸಲ್ಲಿಸ್ತಕ್ಕದ್ದು. ಪುರುಷರಿಗೆ ಬನಿಯನ್ ಮತ್ತು ಶಾರ್ಟ್ಸ್ ಹಾಗೂ ಮಹಿಳೆಯರಿಗೆ ಟ್ರ್ಯಾಕ್ ಶೂಟ್ ಹಾಗೂ ಟಿ ಶರ್ಟ್ ಧರಿಸಿರಬೇಕು ಅಂತಕ್ಕಂಥ ಸೂಚನೆ. ಜೊತೆಗೆ ಪ್ರತಿಯೊಂದು ಸ್ಪರ್ಧೆಗಳು ಪುರುಷ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾಗಿ ನಡೀತಿದೆ ಅಂತಕ್ಕಂಥದ್ದು. ಹಾಗೆಯೇ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ವೈಯಕ್ತಿಕ ಸ್ಪರ್ಧೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ, ಇನ್ನು ವಿಜೇತರನ್ನು ಹಾಗೂ ಗುಂಪು ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಪಡೆದವರನ್ನು ಮಾತ್ರ ಕಳಿಸಲಾಗುವುದು ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು. ಈ ವೈಯಕ್ತಿಕ ಟ್ರೆಡಿಷ್ನಲ್ ಏನಿದೆ ಅಲ್ಲಿ ಪ್ರಥಮ ಹಾಗೂ ದ್ವಿತೀಯ ಇಬ್ಬರು ಭಾಗವಹಿಸಲಿಕ್ಕೆ ರಾಜ್ಯ ಮಟ್ಟಕ್ಕೆ ಅವಕಾಶ ಇದೆ. ಹಾಗೆ ಗುಂಪು ಲಯಬದ್ಧ ಜೋಡಿ ಮತ್ತು ತಾಳಬದ್ಧ ಜೋಡಿ ಅಂತ ಏನು 2 ಭಾಗದಲ್ಲಿ ಬರ್ತದೆ. ಅಲ್ಲಿ ಒಂದು ತಂಡ ಅಂದರೆ ಇಬ್ಬರು ಭಾಗವಹಿಸ್ತಾರೆ. ಒಬ್ಬರು ಅಂದರೆ ಯಾವ ತಂಡ ಪ್ರಥಮ ಸ್ಥಾನ ಪಡ್ಕೊಂಡಿರ್ತದೆ ಅವರು ಮಾತ್ರ ಅಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಸೂಚನೆ ಕೊಡ್ತಾ ಇದ್ದಾರೆ. ಜೊತೆಗೆ ಸ್ಪರ್ಧೆಗಳಲ್ಲಿ ನಿರ್ಣಾಯಕರ ತೀರ್ಪೇ ಅಂತಿಮವಾಗಿರ್ತದೆ ಅಂತಕ್ಕಂಥದ್ದು ಇಲ್ಲಿ ಸೂಚನೆಯನ್ನು ಕೊಡ್ತಕ್ಕಂಥದ್ದು. ಇವುಗಳನ್ನೆಲ್ಲ ಪಾಲನೆ ಮಾಡಿ ಈ ಒಂದು ಸೂಚನೆಗಳನ್ನು ತಾವುಗಳು ಇನ್ನೊಮ್ಮೆ ಎಲ್ಲ ನೋಡಿಕೊಂಡು ಇದಕ್ಕೆ ಪೂರ್ವಭಾವಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡು ತಾವುಗಳು 9 ಮತ್ತು 10ನೇ ತಾರೀಕಿನಂದು ನಡೀತಕ್ಕಂತಹ ಈ ಒಂದು ವಿಜಯನಗರ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಈ ಒಂದು ಯೋಗವನ್ನು ಕೂಡ ಉತ್ತಮ ರೀತಿಯಲ್ಲಿ ಪ್ರದರ್ಶಿಸಿ ತಾವುಗಳು ಉತ್ತಮ ರೀತಿಯಲ್ಲಿ ತಮ್ಮದ ಯೋಗಾಭ್ಯಾಸವನ್ನು ಮಾಡಿಕೊಂಡು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮದೇ ಆದಂತಹ ಒಂದು ದೇಹದ ಬಾಗುವಿಕೆಯನ್ನು ಅಂದರೆ ಡಿಪೆಂಡಿಂಗ್ ಅಪಾನ್ ಯೋಗದಲ್ಲಿ ಬೆಂಡಿಂಗನ್ನು ಕನ್ಸಿಡರ್ ಮಾಡಲಾಗ್ತದೆ. ಮತ್ತು ಜೊತೆಗೆ ಆ ಆಸನದಲ್ಲಿ ನಾವು ಪೊಸಿಷನನ್ನು ಹೇಗೆ ತಲುಪ್ತೀವಿ, ಅಂತಿಮ ಹಂತದವರೆಗೂ ಕೂಡ ಆ ಒಂದು ಪೊಸಿಷನನ್ನು ಹೇಗೆ ತಲುಪ್ತೀವಿ ಅಂತಕ್ಕಂಥ ಮಾಹಿತಿ ಈ ರೀತಿಯಲ್ಲಿ ತಾವೆಲ್ಲರೂ ತಗೊಳ್ಳಿ ಅಂತ ಹೇಳ್ತಾ ತಮಗೆಲ್ಲ ಶುಭವಾಗಲಿ. ನಾವು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ತಮ್ಮೆಲ್ಲರಲ್ಲಿ ಕೂಡ ಈ ಮೂಲಕ ವಿನಂತಿಸಿಕೊಳ್ತೇನೆ. ಮಲ್ಲಿಕಾರ್ಜುನ್ ಕೆ, ಮಾಸ್ಟರ್ ಆಫ್ ಸೈನ್ಸ್ ಇನ್ ಯೋಗ ಹಾಗೂ BPED ಯೋಗ ಮತ್ತು ದೈಹಿಕ ಶಿಕ್ಷಣ ತರಬೇತಿದಾರರು, ಪಟ್ಟಯದ ಸಿದ್ಮಲಪ್ಪ ಸರ್ಕಾರಿ ಪ್ರೌಢಶಾಲೆ ಸೋಗಿ. ಮಾಹಿತಿಗಾಗಿ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ ಕೂಡ. ಓಂ ಶಾಂತಿ. ಜೈ ಪತಂಜಲಿ.